ಓಕೆ, ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ನಾವು ವಿಲೇಜ್ ಟೈಪ್ ಚಿಕನ್ ಮಾಡೋಣ. ಪೆಪ್ಪರ್ ಡ್ರೈ ಏನು ಕೂಡ ಹೇಳ್ಬೋದು ನೀವು ಇದಕ್ಕೆ, ಆದರೆ ತುಂಬ ಚೆನ್ನಾಗಾಗತ್ತೆ. ಸಿಂಪಲ್ ಮಸಾಲ, ಖಂಡಿತವಾಗ್ಲೂ ಟ್ರೈ ಮಾಡಿ. ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಆಸೆ ಆಗೋದಾದ್ರೆ ಈ ರೀತಿ ನೀವು ಚಿಕನನ್ನು ಮಾಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಇವಾಗ 2 kg ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ಇದಕ್ಕೆ ಫಸ್ಟಿಗೆ ನಾನು ಫ್ರೈ ಮಾಡಿದ ಆನಿಯನ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಲಾಸ್ಟಿಗೆ ಹಾಕಲಿಕ್ಕೆ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಟೊಮೆಟೊ ಒಂದು 4 ಟೊಮೆಟೊ ದೊಡ್ಡ ಸೈಜ್ ಆದರೆ, ಆಮೇಲೆ ಕೊತ್ತಂಬರಿ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು, ಜೀರಾ ಪೌಡರ್ 1 ಟೀ ಸ್ಪೂನ್ ಅಷ್ಟು, ಮತ್ತು ಸ್ವಲ್ಪ ಅರಿಶಿಣ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲ 1 ಟೀ ಸ್ಪೂನು, ಹಾಗೂ ಸ್ವಲ್ಪ ಕಾಳುಮೆಣಸಿನ ಪೌಡರ್. ಓಕೆ, ಎಲ್ಲವನ್ನು ಇದಕ್ಕೇನೆ ಹಾಕೋಣ. ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕೋಣ. ಒಂದು ದೊಡ್ಡ ತುಂಡು ಶುಂಠಿ ಹಾಗೂ ಒಂದು 1/4 ಕಪ್ ಅಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಇವಾಗ ಎಣ್ಣೆ ತಗೊಂಡಿದ್ದೀನಿ, ಅದೇ ನೀರುಳ್ಳಿ ಫ್ರೈ ಮಾಡಿದ್ವಿ ನೋಡಿ, ಅದೇ ಎಣ್ಣೆ. ಅದಕ್ಕೆ ಸ್ವಲ್ಪ ಬಡಿಶೇಪ್ ಹಾಗೂ ಕರಿಬೇವು ಸೊಪ್ಪು. ಇವಾಗ ಚಿಕನ್ ಅನ್ನು ಹಾಕೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಓಕೆ, ಹೀಗೆ ಎಣ್ಣೆಯಲ್ಲೇ ಒಂದು 10 ನಿಮಿಷ ನಾವು ಚಿಕನನ್ನು ಫ್ರೈ ಮಾಡಬೇಕು. ಆವಾಗ ಮಸಾಲೆ ಎಲ್ಲ ಒಳ್ಳೆ ರೀತಿ ಚಿಕನ್ ಎಣ್ಣೆ ಬಿಡುತ್ತೆ, ಮತ್ತು ನಾವು ಹಾಕಿದ ಎಣ್ಣೆಯಲ್ಲೆಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೂ ಚಿಕನ್ ಕೂಡ ಫ್ರೈ ಆಗುತ್ತೆ. ಒಂದು 10 ನಿಮಿಷ ಫ್ರೈ ಮಾಡೋಣ. ಗ್ಯಾಸನ್ನು ಆದಷ್ಟು ಫಾಸ್ಟಲ್ಲಿ ಇಟ್ಟು ನೀವು ಮಾಡಬೇಕು, ಯಾಕೆಂದರೆ ನೀರು ಬಿಡಬಾರ್ದು. ಚಿಕನ್ ಇದು ನೀರು ಬಿಟ್ಟರೆ ಫ್ರೈ ಆಗೋದಿಲ್ಲ ಮಸಾಲ. ಓಕೆ, ಒಂದು 10 ನಿಮಿಷ ಫ್ರೈ ಮಾಡಿ ಆಯಿತು. ಇವಾಗ ಸ್ವಲ್ಪ ಲಿಂಬೆ ರಸ ಹಾಕೋಣ. 2 ಲಿಂಬೆ ರಸವನ್ನು ನಾನು ಹಿಂಡಿದ್ದೆ, ಅದರಲ್ಲಿ ಅರ್ಧದಷ್ಟು ಹಾಕಿದ್ದೀನಿ, ಮತ್ತೆ ನೋಡಿಕೊಂಡು ಹಾಕ್ಬೋದು ಅಂತ ಹೇಳಿ. ಇವಾಗ ಸರಿಯಾಗಿ ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ನೋಡಿ ಒಮ್ಮೆ, ಸರಿ ಇಲ್ಲದಿದ್ದರೆ ಈ ಟೈಮಲ್ಲಿ ನೋಡ್ಕೊಂಡು ನೀವು ಹಾಕಿ. ಓಕೆ, ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಇದನ್ನು ಬೇಯಲಿಕ್ಕೆ ಹಾಗೇನೆ ಬಿಡೋಣ, ಮುಚ್ಚಿಡೋಣ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಇವಾಗ ಚಿಕನ್ ಬೆಂದಿದೆ ಕರೆಕ್ಟಾಗಿ. ಓಕೆ, ಆಯಿಲ್ ಎಲ್ಲ ಕರೆಕ್ಟಾಗಿ ಬಿಟ್ಟಿದೆ, ಚಿಕನ್ ಕೂಡ ಒಳ್ಳೆ ರೀತಿ ಬೆಂದಿದೆ. ಇವಾಗ ಉಳಿದ ಆನಿಯನ್ ಇತ್ತು ನೋಡಿ, ಅದನ್ನು ಹಾಕೊಂಡು ಮಿಕ್ಸ್ ಮಾಡಿ. ಓಕೆ, ನೋಡಿ ಚಿಕನ್ ನೋಡಿ ಯಾವ ರೀತಿ ಆಗಿದೆ ಇವಾಗ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಒಮ್ಮೆ ನೀವು ಟ್ರೈ ಮಾಡಿ. ಇಷ್ಟ ಆಯ್ತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.